ಕರ್ನಾಟಕದ ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಸಹ ಯಾವುದಕ್ಕೂ ಪರಿಹಾರ ಸಿಗ್ಲಿಲ್ಲವಲ್ಲ ಇಲ್ಲಿವರೆಗೆ ಅನ್ನೋದೇ ನನಗೆ ಕಾಡ್ತಿರುವಂತ ದೊಡ್ಡ ಪ್ರಶ್ನೆ. ಮೊನ್ನೆ ನಾನು ನಮ್ಮ ರೈಲ್ವೆಯ ಕನ್ನಡದ ಪರೀಕ್ಷೆ ಅವಕಾಶ ಕೊಡಬೇಕು ಅಂತೇಳಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ರೈಲ್ವೆ ಸಚಿವರಾಗಿರುವಂತ ಸೋಮಣ್ಣ ಅವರ ಜೊತೆಯಲ್ಲಿ ಮಾತಾಡಿದೆ. ತುಂಬಾ ಸಲ ಮಾತಾಡಿದೆ. ಸೋಮಣ್ಣ ಎಷ್ಟು ಅಸಹಾಯಕತೆ ವ್ಯಕ್ತಪಡಿಸಿರೋ ಅಂದ್ರೆ, ಅಣ್ಣ ನಿನ್ ಕೈ ಮುಗಿತೀನೋ ನನ್ ಬಿಟ್ಬಿಡು. ಮತ್ತೆ ಯಾರನ್ನ ಕೇಳ್ಬೇಕು ನಾವು? ನಾನೊಂದು ಮಾತು ಹೇಳಿದ್ದೆ ಶಿವಕುಮಾರ್ಗೆ, ಇಲ್ಲಿವರೆಗೂ ಈ ರಾಜಕಾರಣಿಗಳ ಬ್ಲಡ್ ಗ್ರೂಪ್ ಬೇರೆ ಬೇರೆ ಇರುತ್ತೆ ಅಂತ ಅನ್ಕೊಂಡಿದ್ದೆ. ನಿಮ್ಮೆಲ್ಲರ ಬ್ಲಡ್ ಗ್ರೂಪ್ ಒಂದೇ. ಆ ಜೈಲಲ್ಲಿ 2 ದಿವಸ ನಾನು ಅನುಭವಿಸಿದ ಹಿಂಸೆ ಇತ್ತಲ್ಲ, ಯಾತಕ್ಕೆಂತ ಇವತ್ತಿಗೂ ಅರ್ಥ ಆಗಿಲ್ಲ ನನಗೆ. ಬೀದರ್ನಿಂದ ಚಾಮರಾಜನಗರದವರೆಗೂ ನೀವೆಲ್ಲೂ ಹೋದ್ರು ಎಲ್ಲೂ ಬಂದ್ರು ಅಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸಿಗ್ತಾರೋ ಗೊತ್ತಿಲ್ಲ, ಬಿಜೆಪಿ ಕಾರ್ಯಕರ್ತರು ಸಿಗ್ತಾರೋ ಗೊತ್ತಿಲ್ಲ, JDS ಕಾರ್ಯಕರ್ತರು ಸಿಗ್ತಾರೋ ಗೊತ್ತಿಲ್ಲ, ಆದ್ರೆ ಕರವೇ ಕಾರ್ಯಕರ್ತರು ಸಿಗ್ತಾರೆ. ಪಕ್ಕದ ಮಹಾರಾಷ್ಟ್ರ ಕರ್ನಾಟಕವನ್ನ ಉದಾಹರಣೆಯಾಗಿ ತಗೊಳುತ್ತೆ, ಕನ್ನಡ ಚಳುವಳಿಯನ್ನ ಉದಾಹರಣೆಯಾಗಿ ತಗೊಳುತ್ತೆ. ನನಗೆ 2 ದಿವಸ ಊಟ ನೀರು ಕೊಡದಲ್ಲಿ ಇಟ್ಟಿದ್ರಲ್ಲ ಮೊನ್ನೆ ನಾಮಫಲಕ ಚಳುವಳಿಯಲ್ಲಿ, ಹಂಗೆ ಯಾರಾದ್ರೂ ಆಗಿದ್ರೆ ಬೇರೆಯವರಾಗಿದ್ರೆ ಇನ್ನೊಂದ್ ದಿವಸ ಕನ್ನಡ ಅಂತ ಬೀದಿ ಬರ್ತಿರ್ಲಿಲ್ಲ. ಆದ್ರೆ ನಾನು ಜೈಲಿಂದ ಬಂದು ಮಾರನೇ ದಿವಸನೇ ಬೀದಿ ಬಂದಿದ್ದೆ. ಸಮಗ್ರ ಭಾಷಾ ನೀತಿ, ಸಮಗ್ರ ಭಾಷಾ ಯೋಜನೆ ಆಗಬೇಕು ಅಂತ ಹೇಳಿ ಬೆಳಗಿನಿಂದ ದುಂಡು ಮೇಜಿನ ಸಭೆ ಅಶೋಕ ಹೋಟ್ಲಲ್ಲಿ ನಡೆದಂಥದ್ದು. ಬಾರಿ ದಿನಗಳಿಂದ ನಮ್ಮ ದಿನೇಶ್ ಮತ್ತು ಎಲ್ಲ ಸ್ನೇಹಿತರು ನನ್ನ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾಯಿದ್ರು. ಯಾವುದಾದ್ರು ಸಮಸ್ಯೆಗಳು ಕರ್ನಾಟಕಕ್ಕೆ ಕನ್ನಡಿಗರಿಗೆ ಸಮಸ್ಯೆಗಳು ಬಂದಾಗ ಆಗ ನಮ್ಮ ಸರ್ಕಾರಗಳು, ಆಗ ಹೋರಾಟಗಾರರು, ಆಗ ಚಿಂತಕರು, ಸಾಹಿತಿಗಳು ಹುಡ್ಕೋದು ಬೇಡ, ಎಲ್ಲ ಕಾಲಕ್ಕೂ ಸಂವಿಧಾನಬದ್ಧವಾದಂಥ ಕಾಯ್ದೆ ಆದಾಗ ಮಾತ್ರ ನಾವು ಕನ್ನಡಿಗರು, ನಮ್ಮ ಭಾಷೆ ಕನ್ನಡ, ನಮ್ಮ ಬದುಕು ಇಲ್ಲಿ ಹಸನಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಆಲೋಚನೆಗಳನ್ನು ದೂರದೃಷ್ಟಿ ಇಟ್ಕೊಂಡು ಇಂಥದ್ದೊಂದು ಸಭೆಗೆ ನೀವೆಲ್ಲ ಸಾಕ್ಷಿ ಆದಿದ್ದು ಭಾರಿ ವಿಶೇಷವಾಗಿ ನಿಮ್ಮನ್ನೆಲ್ಲರನ್ನ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಅಭಿನಂದಿಸ್ತೇನೆ. ಬಹುಶಃ ಭಾರಿ ದೂರದ ಊರುಗಳಿಂದ ಅನೇಕರು ಈ ದುಂಡು ಮೇಜಿನ ಸಭೆಗೆ ಬಂದಿದ್ದರು. ಕೆಲವರಿಗೆ ಮಾತಾಡಲಿಕ್ಕೆ ಅವಕಾಶ ಆಗಿರ್ಬೋದು, ಕೆಲವರಿಗೆ ಆಗದೇ ಇರ್ಬೋದು. ಆದರೆ ಇದು ಒಂದು ದಿನದ ಸಭೆಯೂ ಅಲ್ಲ, ಚಿಂತನೆಯೂ ಅಲ್ಲ, ಯೋಜನೆಯೂ ಅಲ್ಲ. ಇಂಥದ್ದಷ್ಟು ಸಭೆಗಳು ಆಗಬೇಕಾಗುತ್ತೆ. ಆ ಸಂದರ್ಭಕ್ಕೆ ಯಾರಿಗೆ ಮಾತಾಡಲಿಕ್ಕೆ ಅವಕಾಶ ಆಗದೆ ಹೋಗಿದೆ ಅಂಥವ್ರಿಗೆ ಅಂಥ ಸಂದರ್ಭದಲ್ಲಿ ಅವಕಾಶಗಳು ಮತ್ತೆ ಸಿಗ್ತವೆ ಅಂತ ಹೇಳಿ ಭಾವಿಸ್ತಾ, ಬೆಳಗಿನಿಂದ ನಾನು ಸಹ ಬಹುಶಃ ಬೀದಿಯಲ್ಲಿ ನಿಂತು ಹೋರಾಟ ಮಾಡೋದು ಒಂದು ಕಡೆ ಇರಲಿ, ಆದರೆ ಕರ್ನಾಟಕದ ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಸಹ ಯಾವುದಕ್ಕೂ ಪರಿಹಾರ ಸಿಗಲಿಲ್ಲವಲ್ಲ ಇಲ್ಲಿವರೆಗೆ ಅನ್ನೋದೇ ನನಗೆ ಕಾಡ್ತಿರುವಂಥ ದೊಡ್ಡ ಪ್ರಶ್ನೆ. ಯಾಕೆ ಆ ಪರಿಹಾರವನ್ನು ಕರ್ನಾಟಕದೊಳಗಡೆ ಕನ್ನಡಿಗರು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ? ಇಲ್ಲ ನಮ್ಮಲ್ಲಿರುವಂಥ ಪ್ರತಿಷ್ಠೆಗಳು, ಇಲ್ಲ ಅಧಿಕಾರಸ್ಥ ಜನರಿಗೆ ಇಲ್ಲದ ಕಾಳಜಿಯೋ, ಇಲ್ಲ ಹೊರಗಡೆಯಿಂದ ಬಂದಂಥ ಭಾರಿ ದೊಡ್ಡ ಹಿರಿಯ ಅಧಿಕಾರಿಗಳು, ಯಾವುದು ಅಂತ ಹೇಳಿ ನೋಡಿದಾಗ ನಮಗೆ ಅನೇಕ ಸಂದರ್ಭದಲ್ಲಿ ನಮ್ಮನ್ನು ಆಳುವ ಪ್ರಭುಗಳಿಗೆ ನಾವೆಲ್ಲ ಎಷ್ಟೆಲ್ಲ ಬಾರಿ ಹೋಗಿ ಅವರ ಕಿವಿಲಿ ಏನೆಲ್ಲ ಹೇಳಿದ್ರೂ ಸಹ ಅವ್ರು ಕೇಳೋದು ನಮ್ಮ ಮಾತಲ್ಲ, ಅವರ ಅಕ್ಕಪಕ್ಕ ಇರುವಂಥ IAS IPS ಅಧಿಕಾರಿಗಳೇನಿರ್ತಾರೆ ಅವ್ರ ಮಾತುಗಳನ್ನ ಕೇಳ್ತಾರೆ. ಆ ಕೇಳೋದು ಕೇಳಬೇಕು ಅಂತ ಹೇಳಿ ಏನು ಇರಲಿಕ್ಕೆ ಇಲ್ಲ, ಕೇಳಬೇಕು ಅನ್ನೋ ಅಗತ್ಯನೇ ಇರಲ್ಲ, ಆದರೂ ಕೇಳ್ತಾರೆ. ನನಗೆ ಒಂದು ಘಟನೆ ನೆನಪಿಗೆ ಬಂತು. ಶ್ರೀಕಂಠಯ್ಯನವರು ಕಂದಾಯ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ನಾನು ಅವ್ರ ಮನೇಲಿ ಕುಂತಿದ್ದೆ. ಯಾರೋ
ಶಿಕ್ಷಣ ಸಂಸ್ಥೆಯನ್ನು ತೆರಲಿಕ್ಕೋಸ್ಕರ ಒಂದು 50 ಎಕರೆ ಜಾಗ ಬೇಕು ಅಂತ ಹೇಳಿ ಶ್ರೀಕಂಠಯ್ಯನವ್ರನ್ನ ಕೇಳಕ್ಕೆ ಬಂದಿದ್ರು. HC ಶ್ರೀಕಂಠಯ್ಯ ಕಂದಾಯ ಸಚಿವರು. ಆ ಸಂದರ್ಭದಲ್ಲಿ ಅವರು ಮೂಲತಃ ಮಂಡ್ಯ ಜಿಲ್ಲೆಯರಾಗಿದ್ದರು. ಶಿಕ್ಷಣ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಬಂದಿದ್ದಂಥವರು. ತಕ್ಷಣ ಶ್ರೀಕಂಠಯ್ಯವರು ಜಿಲ್ಲಾಧಿಕಾರಿಗೆ, ಮಂಡ್ಯ ಜಿಲ್ಲಾಧಿಕಾರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ, ನೋಡಪ್ಪ, ನನಗೆ ತುಂಬ ಬೇಕಾದವರು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಭಾರಿ ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅಂತ ಇದ್ದಾರೆ, ಅವ್ರಿಗೊಂದು 50 ಎಕರೆ ಜಾಗ ಹುಡುಕಿ ಕೊಡು ಅಂತ ಹೇಳಿದ್ರು. ಅದಕ್ಕೆ ಆ ಕಡೆಯಿಂದ ಜಿಲ್ಲಾಧಿಕಾರಿ ಹೇಳ್ತಾ ಇದ್ದರು, ಸರ್ 50 ಎಕರೆ ಎಲ್ಲ ಕೊಡಬೇಕು ಅಂದರೆ ಅದು ಸಚಿವ ಸಂಪುಟಕ್ಕೆ ಹೋಗಿ ಬರಬೇಕು ಸರ್, ನಾವು ಕೊಡ್ಲಿಕ್ಕೆ ಬರೋದಿಲ್ಲ, ಅದು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಬೇಕು ಅಂತ ಅಂದರು. ಆಗ ಶ್ರೀಕಂಠಯ್ಯನವರು ಆ ಜಿಲ್ಲಾಧಿಕಾರಿಗೆ ಎಷ್ಟು ನೀಟಾಗಿ ಹೇಳಿದ್ರು ಅಂದರೆ, ಲೈ, ನನಗೂ ಗೊತ್ತಿದೆ ಕಣೋ, 50 ಎಕರೆ ನೀನು ಕೊಡೋಕ್ಕೆ ಬರಲ್ಲ ಅಂತ ನಮಗೂ ಗೊತ್ತಿದೆ, ಅದು ಸಚಿವ ಸಂಪುಟಕ್ಕೆ ಹೋಗಲೇಬೇಕು, ಅಲ್ಲೇ ತೀರ್ಮಾನ ಆಗಬೇಕು, ನನಗೂ ಗೊತ್ತು. ಇನ್ನು 50 ಎಕರೆ ಕೊಡೋಕ್ಕಾಗಲ್ಲ, ಒಪ್ಕೋತೀನಿ, 49 ಎಕರೆ ಕೊಡ್ಬೋದಲ್ಲೋ, ಕೊಡೋ ಅಂದರು. ಆ ಶ್ರೀಕಂಠಯ್ಯನವರು ಒಂದು ಕಡೆ. ಮೊನ್ನೆ ನಾನು ನಮ್ಮ ರೈಲ್ವೆಯ ಕನ್ನಡದ ಪರೀಕ್ಷೆ ಅವಕಾಶ ಕೊಡಬೇಕು ಅಂತೇಳಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ರೈಲ್ವೆ ಸಚಿವರಾಗಿರುವಂಥ ಸೋಮಣ್ಣವ್ರ ಜೊತೆಯಲ್ಲಿ ತುಂಬ ಸಲ ಮಾತಾಡಿದೆ. ಸೋಮಣ್ಣ ಎಷ್ಟು ಅಸಹಾಯಕತೆ ವ್ಯಕ್ತಪಡಿಸಿರೋ ಅಂದರೆ, ಅಣ್ಣ ನಿನ್ನ ಕೈ ಮುಗಿತೀನೋ ನಾನು ಬಿಟ್ಬಿಡು. ಮತ್ತು ಯಾರನ್ನ ಕೇಳಬೇಕು ನಾವು? ನಿನ್ನ ಕೈ ಮುಗಿತೀನೋ ಬಿಟ್ಬಿಡು. ಆ ಹಿಂದಿ ಅಧಿಕಾರಿಗಳ ಜೊತೆಲಿ ನನಗೆ ಆಗ್ತಾ ಇಲ್ವೋ, ನಾನು ರಾಜ್ಯದಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತು, ಆ ಕೇಂದ್ರಕ್ಕೆ ಹಾಕೋದ್ನೋ ಗೊತ್ತಿಲ್ಲ, ದಯವಿಟ್ಟು ಬಿಟ್ಬಿಡೋ ನನ್ನ. ಅದೇನು ಮಾಡ್ಕೋತೀಯ ಮಾಡ್ಕೋಗು ನೀನು ರೈಲ್ವೆ ಇಲಾಖೆಯನ್ನು, ನನ್ನ ಕೈಲಾಗಲ್ಲಪ್ಪ ಅಂದರು. ಇವತ್ತಿನ ರಾಜಕಾರಣಿಗಳು ನಾನು ಅನೇಕ ಸಂದರ್ಭದಲ್ಲಿ ನೋಡಿದ್ದೀನಿ, ಕೆಲವು ನಮ್ಮ ಜನಪ್ರತಿನಿಧಿಗಳು ಎಷ್ಟು ಚೆನ್ನಾಗಿ ಅಧಿಕಾರಿಗಳನ್ನ ಎದುರಿಸಿ ಕೆಲಸ ಮಾಡಿಸ್ತಾರೆ. ಬಹುಶಃ ನಾವು KPSC ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ಹತ್ರ ನಾನೊಂದು 3-4 ಬಾರಿ ಒಂದು ನಿಯೋಗ ಕರ್ಕೊಂಡು ಹೋದೆ, ಏನೂ ಆಗಲಿಲ್ಲ. ಅಲ್ಲೊಬ್ಬ IAS ಅಧಿಕಾರಿ, ಅವನೇನು ಕಿವಿಗೂತಿದ್ನೋ ಅದು ಕೇಳ್ತಿದ್ರು ಸಿದ್ದರಾಮಯ್ಯನವರು. ನಮ್ಮ ಮಾತುಗಳನ್ನ ಯಾವುದೂ ಗಣನೆಗೆ ತೊಗೊಳ್ಳೇ ಇಲ್ಲ. 70,000 ಕನ್ನಡದ ಮಕ್ಕಳ ಬದುಕು ಬೀದಿಗೆ ಬಂತು. ಸುಮಾರು ನಾನೊಂದು 50-60 ಲಕ್ಷ ಖರ್ಚು ಮಾಡಿದೆ ಆ ಹೋರಾಟಕ್ಕೆ, ಆ ಮಕ್ಕಳಿಗೋಸ್ಕರ, ಕನ್ನಡದ ಮಕ್ಕಳು ಅಂಥೇಳಿ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಅಲ್ಲಿ ಒಬ್ಬಿದ್ದಂಥ ಅಧಿಕಾರಿಯ ಮಾತೇ ಮುಖ್ಯವಾಗ್ತಿತ್ತು ಹೊರತು ನಮ್ಮ ಮಾತು ಗಣನೆಗೆ ತೊಗೊಳ್ಳೇ ಮೊನ್ನೆ ನಿಮಗೆ ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಹೋರಾಟಗಾರರ ಮೇಲೆ ಇದ್ದಂಥ ಮೊಕದ್ದಮೆಗಳನ್ನೆಲ್ಲ ವಾಪಸ್ ತಗೊಂಡು ಅಂತ ಹೇಳಿ ಅಂದರು. ನಾನು ಪರವಾಗಿಲ್ವಲ್ಲ, ಒಳ್ಳೆ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿ ಆ ಹೋರಾಟದ ಕೇಸ್ಗಳು ಯಾವ ತೊಗೊಂಡಿದ್ದಾರೆ ಅಂತ ತೆಗೆದ್ರೆ ನನ್ನ ಕೇಸು ಮುಗಿದೋಗಿದೆ, ಅದನ್ನು ಪಟ್ಟಿಗೆ ತೊಗೊಂಡಾರೆ. ಇರೋದನ್ನ ಯಾವುದೂ ತೊಗೊಂಡಿಲ್ಲ, ವಾಪಸ್ಸು ಮುಗಿದೋಗಿರೋದನ್ನ ತೊಗೊಂಡಿದ್ದಾರೆ. ನಮಗೆ ಆಮೇಲೆ ನೋಡಿದೆ, ಇನ್ನೊಂದು ನಮ್ಮ ವಾಟಾಳ್ ನಾಗರಾಜ್ ಅವ್ರದ್ದು 9 ಕೇಸ್ ಇತ್ತು, 9 ಕೇಸ್ನೂ ವಾಪಸ್ ತೊಗೊಂಡಾರೆ. ನಮಗೆ ಈ ಹೊಗಳೋದು ಗೊತ್ತಿಲ್ಲ ನೋಡಿ, ಪಕ್ಕದಲ್ಲಿ ಕೂತ್ಕೊಂಡು ನೀ ಇಂದ್ರ ಚಂದ್ರ ಬ್ರಹ್ಮಾಂಡ ಅಂಥೇಳಿ ನಾವು ಯಾವತ್ತೂ ಹೊಗಳಿಲ್ಲ ಕನ್ನಡದ ವಿಚಾರದಲ್ಲಿ. ಬರೀ ಗಟ್ಟಿಯಾಗಿ ಹೇಳಿ ಬಂದಿದ್ದೀನಿ. ಯಾವ ಸಂದರ್ಭದಲ್ಲಿ ಎಷ್ಟೇ ಆತ್ಮೀಯರಾಗಿದ್ದರೂ ಸಹ ಹೇಳೋ ಮಾತನ್ನ ಗಟ್ಟಿಯಾಗಿ ಹೇಳಬಂದೆ. ಅದ್ರ ಭವಿಷ್ಯ ಏನೋ ನನ್ನ ಕೇಸ್ಗಳು ಯಾರೂ ತೆಗಿಲಿಲ್ಲ. ಮತ್ತು ಇನ್ನೊಂದು ಉದಾಹರಣೆ, ಸಚಿವ ಸಂಪುಟಕ್ಕೆ ಎಲ್ಲ ಕನ್ನಡ ಪರ ಹೋರಾಟಗಾರರ ಕೇಸ್ಗಳು ತೆಗಿಬೇಕು ಅನ್ನೋದು ತೀರ್ಮಾನ ಆಗೋದಕ್ಕೆ ಸಚಿವ ಸಂಪುಟ ಫೈಲ್ ಬರುತ್ತೆ. ಆ ಫೈಲ್ ಬಂದಿದ್ದಲ್ಲಿ CT ರವಿ ಒಂದು ಪತ್ರ ಬರೆದಿರ್ತಾರೆ, ಕನ್ನಡ ಹೋರಾಟಗಾರರ ಮೇಲಿರೋ ಕೇಸ್ಗಳನ್ನ ವಾಪಸ್ ತಗೊಳ್ಳಿ ಅಂತ. ಆ ಫೈಲಲ್ಲಿ ಆ ಪತ್ರ ಇರುತ್ತೆ. ಸಚಿವ ಸಂಪುಟದಲ್ಲಿ ನೋಡ್ತಾರೆ, ಈ ಕನ್ನಡ ಹೋರಾಟಗಾರರಿಗೆ ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳಿ CT ರವಿ ಪತ್ರ ಬರೆಯೋದಾದರೆ ಈ ಫೈಲ್ನ ವಾಪಸ್ ತಗೊಂಡೋಗ್ರಿ ಅಂತಾರೆ. ಇಂಥ ರಾಜಕಾರಣಿಗಳ ಮಧ್ಯದಲ್ಲಿ ನಾವೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕಾಗಿ ಯಾವುದು ಸಾಧ್ಯ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ನಾನು ಇತ್ತೀಚೆಗೆ ಕೋರ್ಟ್ಗಳಲ್ಲಿ, ನೀವೆಲ್ಲ ತುಂಬ ಮಾತಾಡಿದ್ರಿ, ಕೋರ್ಟ್ಗಳಲ್ಲಿ ಕನ್ನಡದ ವಿಚಾರ ಬಂದಾಗ ಅಲ್ಲಿ ಹೋಗಿ
ಕನ್ನಡದ ವಿರುದ್ಧ, ಕರ್ನಾಟಕದ ವಿರುದ್ಧ, ಸರ್ಕಾರದ ವಿರುದ್ಧ ಯಾರು ಹೋಗ್ತಾರೆ ಅಂತ ಹೇಳಿ ಆ ವಕೀಲರು ಯಾರು ಅಂತೇಳಿ ಒಂದು ಪಟ್ಟಿ ತರಿಸ್ದೆ. ಅವರು ಎಲ್ಲ ವಿಚಾರಗಳನ್ನ ತಗೊಂಡೆ ಕೋರ್ಟಿದ್ದ. ಎಲ್ಲ ಕನ್ನಡದವರೇ ವಕೀಲರು. ಅವರೇನು ಬೇರೆ ಯಾರೂ ಅಲ್ಲ, ಬೇರೆ ಭಾಷಿಕರಲ್ಲ, ಎಲ್ಲ ಕನ್ನಡದವರೇ. ಎಲ್ಲ ಯಾರು ಈ ಸಂಘ ಪರಿಹಾರ ಇದೆಯೋ ಆ ಗುಂಪಿಗೆ ಸೇರಿದಂಥ ಎಲ್ಲ ವಕೀಲರೇ. ಇಂಥರ ಮಧ್ಯದಲ್ಲಿ ಮತ್ತೆಂಥದ್ದು ಮಾಡೋದು? ನಾನು ನಾಮಫಲಕದ ಹೋರಾಟ ಯಾಕೆ ಅವರಿಗೆ ಆ ಮಲ್ಲಿಕಾರ್ಜುನ್ ಮಾತಾಡುವಾಗ ಸಣ್ಣ ಪುಟ್ಟ ಹೋರಾಟ ಅಂದ್ರೆ ಯಾಕೆ ಕೋಪ ಬಂತು ಅಂದರೆ, ಅವತ್ತಿನ ದಿನಗಳನ್ನು ನೆನೆಸ್ಕೊಂಡ್ರೆ ಕೋಪ ಅಷ್ಟೇ ಅಲ್ಲ. ನಾನು DK ಶಿವಕುಮಾರ್ ಅವ್ರನ್ನ ಮನೆಗೆ ಬಂದಾಗ ನಾನೊಂದು ಮಾತು ಹೇಳಿದ್ದೆ ಶಿವಕುಮಾರ್ಗೆ, ಇಲ್ಲಿವರೆಗೂ ಈ ರಾಜಕಾರಣಿಗಳ ಬ್ಲಡ್ ಗ್ರೂಪ್ ಬೇರೆ ಬೇರೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ನಿಮ್ಮೆಲ್ಲರ ಬ್ಲಡ್ ಗ್ರೂಪ್ ಒಂದೇ ಅಂಥೇಳಿ ಅವ್ರಿಗೆ ಕೂರಿಸ್ಕೊಂಡು ಹೇಳಿದ್ದೆ ಮನೇಲಿ. ಯಾಕೆ ಅಂದರೆ ಆದರೆ ಹಿಂದಿನ ದಿವಸ ಅದರ ಒಂದು ವಾರದ ಹಿಂದೆ ಸಿದ್ದರಾಮಯ್ಯನವರೂ ಒಪ್ಕೊಂಡಿರ್ತಾರೆ, ಶಿವಕುಮಾರೂ ಒಪ್ಕೊಂಡಿರ್ತಾರೆ, ಎಲ್ಲ ಒಪ್ಕೊಂಡಿರ್ತಾರೆ. ಅವತ್ತು ಭಾರಿ ದೊಡ್ಡ ಆಂದೋಲನ ಆಗುತ್ತೆ, ಬಂಧಿಸ್ತಾರೆ ನಮ್ಮನ್ನೆಲ್ಲ. ಇಡೀ ಬೆಳಗಿನ ಜಾವ ಆಸ್ಪತ್ರೆ ತಗೊಂಡೋಗಿ ಮೆಡಿಕಲ್ ಮಾಡಿ ತಗೊಂಡೋಗಿ ಜೈಲಿಗೆ ಬಿಡ್ತಾರೆ. ಆ ಜೈಲಲ್ಲಿ 2 ದಿವಸ ನಾನು ಅನುಭವಿಸಿದ ಹಿಂಸೆ ಇತ್ತಲ್ಲ, ಯಾತಕ್ಕೆಂತ ಇವತ್ತಿಗೂ ಅರ್ಥ ಆಗಿಲ್ಲ, ನನಗೆ ಅರ್ಥನೇ ಆಗಿಲ್ಲ. ಅದು ಆಗಿ ಬಂದ ಮೇಲೆ ಮತ್ತೆ 9 ಕೇಸ್ ರಿಜಿಸ್ಟ್ರ್ ಆಗುತ್ತೆ. 9 ಕೇಸ್ ರಿಜಿಸ್ಟ್ರ್ ಆಗುತ್ತೆ. ಮತ್ತೆ ನಮ್ಮ ವಕೀಲರು ಹೇಳ್ತಾರೆ ಮತ್ತೆ ನೀವು ಜೈಲಿಗೆ ಹೋಗಬೇಕಾಗತ್ತೆ ಅಂಥೇಳಿ. ನಾನು ಇಲ್ಲಿ ನೆಲಮಂಗಲದ ಹತ್ರ ಒಂದು ತೋಟದ ಮನೆಯಲ್ಲಿ ಆ ಬೇಲ್ ಆಗೋವರೆಗೂ ಪೊಲೀಸ್ನವ್ರ ಕೈ ಸಿಗಬಾರ್ದು ಅಂಥೇಳಿ ಇರ್ತೀನಿ. ಅಲ್ಲಿಗೊಂದು ಏಜೆಂಟ್ರು ಒಬ್ಬ ಬರ್ತಾರೆ ಅಲ್ಲಿ, ಸರ್ ನಿಮಗೆ ಬೇಲ್ ಆಗಬೇಕು, ನಾನು ಮಾಡಿಕೊಡ್ತೀನಿ. ಇಡೀ ವಕೀಲರು ಹೇಳ್ತಾ ಇದ್ದಾರೆ ಬೇಲಾಗಲ್ಲ ಅಂತ, ನೀವೇನು ಮಾಡಿಕೊಡ್ತೀರಿ? ಇಲ್ಲ ಸರ್ ನಾನು ಮಾಡಿಕೊಡ್ತೀನಿ. ಅವರೊಂದು ನಿಗದಿ ಮಾಡ್ತಾರೆ. ಆ ನಿಗದಿ ಮಾಡುವಾಗ ಒಂದು ಸ್ವಲ್ಪ ರಿಯಾಯಿತಿ ನಮಗೂ ಅವ್ರಿಗೂ ಮಾತುಕತೆ ನಡೆಯುತ್ತೆ. ಕೊನೆಗೆ ಆ ನಿಗದಿ ಮಾಡಿದಂಥ ಹಣ ಕೊಟ್ಟರೆ ಬೆಳಗ್ಗೆ 9 ಕೇಸಿಗೂ ಬೇಲಾಗತ್ತೆ. ಎಲ್ಲಿ ಹುಡುಕ್ತೀರಿ? ಯಾವ ನ್ಯಾಯಾಲಯದಲ್ಲಿ ಹೋಗಿ ಹುಡುಕ್ತೀರಿ ನೀವು? ಎಲ್ಲಿ ಹುಡುಕೋಕ್ಕೆ ಸಾಧ್ಯ? ಹೀಗೆ ಪ್ರತಿ ಸಂದರ್ಭಕ್ಕೆ ನಾಮಫಲಕ ಕನ್ನಡ ಆಗಬೇಕು, ಅಲ್ಲೊಬ್ಬ ಕೋರ್ಟ್ಗೆ ಹೋಗ್ತಾನೆ. ಇವರೇ ಹೇಳಿದ್ರಲ್ಲ, ನೀವು ಯಾವುದಾದ್ರು ಮಾಲಾಪೇಶ್ಯ, ನನ್ನ ವಿರುದ್ಧ ಕೋರ್ಟ್ಗೆ ಹೋದ. ಆಯಿತು, ನೀವು ಹೋಗಿ ಕೋರ್ಟ್ಗೆ ಹೋಗಿ ನೋಡೋಣ ಅಂಥೇಳಿ. ನನ್ನ ವಿರುದ್ಧ ತಾನೇ ಕೋರ್ಟ್ಗೆ ಹೋಗಿರೋದು. ನಮ್ಮ 500 ಜನ ಹೆಣ್ಣು ಮಕ್ಕಳು ನುಗ್ಗಿರು. ಅವ್ರ ವಿರುದ್ಧ ಕೋರ್ಟ್ಗೆ ಹೋಗಿರಲಿಲ್ಲ, ಅವನು ನನ್ನ ವಿರುದ್ಧ ಕೋರ್ಟ್ಗೆ ಹೋಗಿದ್ದ, ನುಗ್ಗಿರು. ನೋಡಿದ್ರೆ ಈಗ ಅವನಷ್ಟು ದೊಡ್ಡದಾಗಿ ಕನ್ನಡ ಹಾಕಿರೋನು ಯಾರೂ ಇಲ್ಲ. ಅಷ್ಟು ದೊಡ್ಡದು ಕನ್ನಡ ಹಾಕಿದ್ದಾನೆ. ಮೊನ್ನೆ ನನ್ನ ಮೇಲೆ ಇದು ಕೇಸ್ ವಾಪಸ್ ತೊಗೊಂಡ. ನಾನು ಕರ್ಕೊಂಡು ಹೋದ ಮಾಲಾಪೇಶಿಗೆ ಕರ್ಕೊಂಡು ಹೋದ. 3 ಮಾಡಿಗಳನ್ನು ತೋರಿಸ್ಕೊಂಡು ಬಂದ. ಎಲ್ಲ ಅಂಗಡಿಗಳಲ್ಲಿ 60% ಕನ್ನಡ ಇದೆ. ಯಾಕೆ ಆಗಲ್ಲ? ಯಾಕೆ ಸಾಧ್ಯ ಇಲ್ಲ? ನೀವೆಲ್ಲ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಗಟ್ಟಿಯಾಗಿ ನೀವೇನೆಲ್ಲ ನಮಗೆ ಯಾವ್ಯಾವ ರೀತಿಯಲ್ಲಿ ನಾವು ಸಾಗಬೇಕು, ಈ ವಿಚಾರದಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ನೀವೆಲ್ಲ ನಮ್ಮ ಜೊತೆಯಲ್ಲಿ ನಿಂತು ಒಂದಷ್ಟು ನಮಗೆ ವಿಚಾರಗಳನ್ನ ತಲೆಗೆ ತುಂಬಿ ನಮ್ಮನ್ನು ನೀವು ಈಗ ಮಾಡಲಿಕ್ಕೆ ಸಾಧ್ಯ ಇದೆ ಮಾಡಿ ಅಂತ ಹೇಳಿದ್ರೆ, ಬಹುಶಃ ಇಡೀ ರಾಜ್ಯದಲ್ಲಿ ಸಮಗ್ರವಾಗಿ ಇಲ್ಲಿವರೆಗೂ ಏನು ಕನ್ನಡಕ್ಕೆ ಒಂದು ನೀತಿ ಆಗಲಿ ಯೋಜನೆ ಆಗಿಲ್ಲವೋ ಅದನ್ನು ಒಂದು ದೊಡ್ಡ ಆಂದೋಲನದ ಮುಖಾಂತರ ಸರ್ಕಾರ ಉಸಿರು ಕಟ್ಟುವ ವಾತಾವರಣಕ್ಕೆ ತರದೇ ಹೋದರೆ ಆಗ ಕೇಳಿ. ಯಾಕೆಂದರೆ ಬೀದರ್ನಿಂದ ಚಾಮರಾಜನಗರದವರೆಗೂ ನೀವೆಲ್ಲಿ ಹೋದರೂ ಎಲ್ಲಿ ಬಂದರೂ ಅಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸಿಗ್ತಾರೋ ಗೊತ್ತಿಲ್ಲ, BJP ಕಾರ್ಯಕರ್ತರು ಸಿಗ್ತಾರೋ ಗೊತ್ತಿಲ್ಲ, JDS ಕಾರ್ಯಕರ್ತರು ಸಿಗ್ತಾರೋ ಗೊತ್ತಿಲ್ಲ, ಆದರೆ ಕರವೇ ಕಾರ್ಯಕರ್ತರು ಸಿಗ್ತಾರೆ. ಅಷ್ಟರ ಮಟ್ಟಿಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತನ್ನ ಕಾರ್ಯಕರ್ತರನ್ನ ಭಾರಿ ದೊಡ್ಡ ಮಟ್ಟಕ್ಕೆ ಸುಮಾರು ಒಂದು 82 ಲಕ್ಷ ನೋಂದಾಯಿತ ಕಾರ್ಯಕರ್ತರನ್ನ ಸೃಷ್ಟಿ ಮಾಡಿದೆ. ನನಗನ್ಸುತ್ತೆ, ನಮಗೂ ಹಂಗನ್ಸಿತ್ತು, ನಾಮಫಲಕದಲ್ಲಿ ಕನ್ನಡ 60% ಅಂತ ಒಂದು ಕಾಯ್ದೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂಥೇಳಿ ಅನಿಸಿತ್ತು. ಆಯ್ತಲ್ಲ, ಕಾಯ್ದೆ ಆಯ್ತಲ್ಲ,
ಇಲ್ಲೂ ಯಾಕೆ ಆಗಬಾರ್ದು, ಯಾಕೆ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಒಂದಷ್ಟು ಸಭೆಗಳು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ವಲಯದ ನಾನು ಹೆಚ್ಚಾಗಿ ಎಲ್ಲ ನಮ್ಮ ನಿವೃತ್ತಿ ಹೊಂದಿರುವಂಥ ಜಡ್ಜ್ಗಳೇನಿದ್ದಾರೆ, ನ್ಯಾಯಾಧೀಶರೇನಿದ್ದಾರೆ, ಅವ್ರದ್ದು ಒಂದು ದಿನ ಕೂರಿಸಿ ಇದೇ ಥರ ಅವ್ರ ಜೊತೆಯಲ್ಲೂ ಒಂದು ಚರ್ಚೆ ಮಾಡಿ ಅವರಿಂದ ಏನು ವಿಚಾರ ಬರುತ್ತೋ ಅದನ್ನೂ ತಗೊಂಡು, ಹಾಗೆ ನಮ್ಮ ಎಲ್ಲ ಗೆಳೆಯರು ಕೂತ್ಕೊಂಡು ತೀರ್ಮಾನ ಮಾಡಿದ್ದಾರೆ. ಹಂಪಿ ವಿಶ್ವವಿದ್ಯಾಲಯದಲ್ಲಿ 3 ದಿನಗಳ ಕಾಲ ಒಂದು ಕಮಿಟವನ್ನು ಮಾಡಿ ಅಲ್ಲಿ ಎಲ್ಲರ ವಿಚಾರಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡಿ ಅಲ್ಲಿ ಅವರು ಕೊಡುವಂಥ ಒಂದು ವರದಿಯನ್ನು ಸರ್ಕಾರದ ಮುಂದೆ ಇಟ್ಟು, ಸರ್ಕಾರ ಅದೇನಾದರೂ ಅನುಷ್ಠಾನ ಮಾಡದೇ ಹೋದರೆ ಆ ಚಳುವಳಿಯನ್ನು ಎಷ್ಟರ ಮಟ್ಟಿಗೆ ತಗೊಂಡು ಹೋಗಬೇಕು ಅನ್ನೋದು ನಾವೆಲ್ಲ ಯೋಚನೆ ಮಾಡಿದ್ದೀವಿ. ಹಾಗಾಗಿ ನಾವು ಚಳುವಳಿಗೆ ನಿಮ್ಮನ್ನು ಕರಿತೀವೋ ಇಲ್ವೋ ಗೊತ್ತಿಲ್ಲ, ಬಹುಶಃ ಇಂಥ ವಾತಾವರಣದಲ್ಲಾದರೂ ನೀವೆಲ್ಲ ನಮ್ಮ ಜೊತೆಯಲ್ಲಿ ಇರ್ತೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಬೆಳಗಿನಿಂದ ತುಂಬ ವಿಚಾರಗಳು ಆಚೆಗೆ ಬಂತು, ತುಂಬ ವಿಚಾರಗಳು ಚರ್ಚೆಗೆ ಬಂತು. ಇಲ್ಲಿ ನನಗೆ ಅನಿಸಿದ್ದು, ಒಂದು ರೀತಿಯಲ್ಲಿ ಯಾರೋ ಹೇಳ್ತಾ ಇದ್ದರು, ಕರ್ನಾಟಕದಲ್ಲಿ ಪ್ರಾದೇಶಿಕವಾದಂಥ ಆಲೋಚನೆ ಇಲ್ಲದ ಕಾರಣ ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಲ್ಲಿ ಇಷ್ಟು ವರ್ಷ ನಾವೇನು ಕಾಲ ಕಳೆದಿದ್ದೀವೋ ಅದರ ಪರಿಣಾಮ ಇವತ್ತು ಇಂಥ ಎಲ್ಲ ಸವಾಲುಗಳನ್ನು ಎದುರಿಸುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನೋಡಿ, ಮೊನ್ನೆ ಅವನು ತಮಿಳುನಾಡಿನ ವಿಜಯ್ ಮುಖ್ಯಮಂತ್ರಿ ಆದ ತಕ್ಷಣ ಅವನು ಸ್ಮರಿಸಿದ್ದು ಯಾರನ್ನ ಅಂದರೆ LTT ಪ್ರಭಾಕರ್ನ. ನೋಡಿ, ಅವರ ಭಾಷಾಭಿಮಾನ ಕಾಳಜಿ ಎಷ್ಟು ಮಟ್ಟಿಗಿದೆ ಇರುತ್ತೆ ಅಂತ ನೋಡ್ರಿ ಅವರು. ಹಾಗೆ ನಾವು ಪ್ರತಿಯೊಂದಕ್ಕೂ ತಮಿಳ್ನಾಡಿನ ಉದಾಹರಣೆ ತಗೋತಾ ಇದ್ದೀವಿ. ಪ್ರತಿಯೊಂದಕ್ಕೂ ತಮಿಳ್ನಾಡು ಬಗ್ಗೆ ಉದಾಹರಣೆ ತಗೋತೀವಿ. ಆದರೆ ಪಕ್ಕದ ಮಹಾರಾಷ್ಟ್ರ ಕರ್ನಾಟಕದ ಉದಾಹರಣೆಯನ್ನು ತಗೊಳ್ಳುತ್ತೆ. ಕರ್ನಾಟಕವನ್ನು ಉದಾಹರಣೆಯಾಗಿ ತಗೊಳ್ಳುತ್ತೆ. ಕನ್ನಡ ಚಳುವಳಿಯನ್ನು ಉದಾಹರಣೆಯಾಗಿ ತಗೊಳ್ಳುತ್ತೆ. ರೈಲ್ವೆ, ನಮ್ಮ ಡಿ ಗ್ರೂಪ್ ವಿಚಾರ ಬಂದಾಗ, ರೈಲ್ವೆಯಲ್ಲಿ ಡಿ ಗ್ರೂಪು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಅಷ್ಟೇ ಪರೀಕ್ಷೆ ಬರೀಬೇಕು ಅಂದಾಗ ನಾವು ಕಡ್ಡಾಯವಾಗಿ ಕನ್ನಡದಲ್ಲೇ ಆಗೋರ್ಗೂ ಬಿಡಲ್ಲ ಅಂತ ಹೇಳಿ ಅವತ್ತು ಬೆಂಗಳೂರು ಮತ್ತು ಹುಬ್ಬಳ್ಳಿ, ಮೈಸೂರು ವಲಯಗಳಲ್ಲಿ ನಡೀತಿದ್ದಂಥ ಪರೀಕ್ಷೆಗಳನ್ನು ನಿಲ್ಲಿಸಿ ಸುಮಾರು 2 ವರ್ಷ ರೈಲ್ವೆ ಪರೀಕ್ಷೆಯನ್ನು ಮಾಡಲಿಕ್ಕೆ ಬಿಡಲಿಲ್ಲ. ಅವತ್ತು 3,000 ಜನ ಬಿಹಾರಿಗಳು ವಿಶೇಷವಾದ ರೈಲಲ್ಲಿ ಕರ್ನಾಟಕಕ್ಕೆ ಬಂದರು. ಕೇಂದ್ರದಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ರೈಲ್ವೆ ಸಚಿವರಿದ್ದಾಗ ಅವರು ವಿಶೇಷವಾದ ರೈಲಲ್ಲಿ ಕಳಿಸಿರು ಬೆಂಗಳೂರಿಗೆ ಬಿಹಾರಿಗಳನ್ನ. ಅವತ್ತು ಆಗಲಿಕ್ಕೆ ಬಿಡದೇ ಇದ್ದ ಕಾರಣ ಆಮೇಲೆ ಕನ್ನಡದಲ್ಲಿ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಸಿಕ್ತು. 4,700 ಉದ್ಯೋಗಕ್ಕೆ 3,800 ಜನ ಕನ್ನಡಿಗರು ಕನ್ನಡದಲ್ಲಿ ಪರೀಕ್ಷೆ ಬರೆದಿದ್ದಕ್ಕೆ ಉದ್ಯೋಗ ಸಿಕ್ತು. ಯಾಕೆ ಸಾಧ್ಯ ಇಲ್ಲ? ಇವತ್ತು IT-BT ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ. ನಮ್ಮ ನಾರಾಯಣ ಮೂರ್ತಿ ಕನ್ನಡದವರೇ, ಅವ್ರು ಹೇಳಿದರು, ಕನ್ನಡಿಗರು ಪ್ರತಿಭಾವಂತರಲ್ಲ, ಯಾವ ಪ್ರತಿಭಾವಂತರಿರ್ತಾರೋ, ಯಾವ ಭಾಷಿಕರಾದರೆ ನನಗೇನು, ನೀವು ಕನ್ನಡದವ್ರಿಗೆ ಉದ್ಯೋಗ ಕೊಡಿ ಅಂತ ಹೇಳೋಕ್ಕೆ ನೀವೇನು ಬಂಡವಾಳ ಹಾಕಿದ್ದೀರಾ ನನಗೆ ಅಂತ ಕೇಳಿದರು ನಾರಾಯಣ ಮೂರ್ತಿ. ಆದರೆ ಇವತ್ತು ನಾರಾಯಣ ಮೂರ್ತಿ ಅಂಕಿಅಂಶ ಕೊಡ್ತಾರೆ, 50,000 ಜನ ಇನ್ಫೋಸಿಸಲ್ಲಿ ಕನ್ನಡಿಗರು ಕೆಲಸ ಮಾಡ್ತಾರೆ ಅಂತ. ನನ್ನ ವಿರುದ್ಧ ಅವತ್ತು ಅವರು ಸಹ ಸ್ಟೇಜ್ಗೆ ಹೋದರು, ಕೇಸ್ ಹಾಕಿರು ನನ್ನ ಮೇಲೆ. ನಾನು ಬಿಡಲಿಲ್ಲ. ಇದೇ DK ಶಿವಕುಮಾರ್ ಅವತ್ತು SM ಕೃಷ್ಣವರ ಬಲಗೈ ಬಂಟರು ನನ್ನ ಜೊತೆಯಲ್ಲಿ ಹೇಳಿದ್ರು, ನೀವು ಹಿಂಗೆ ಗಲಾಟೆ ಮಾಡಿದ್ರೆ ಎಲ್ಲ ಉದ್ಯಮಿಗಳು ಪಕ್ಕದ ಹೈದರಾಬಾದಿಗೆ ಚೆನ್ನೈಗೆ ಹೋಗ್ಬಿಡ್ತಾರೆ, ಗಲಾಟೆ ಮಾಡಬೇಡಿ ಅಂತ. ಅವ್ರ ಮಾತು ಕೇಳ್ಕೊಂಡು ಅವತ್ತು ಏನಾದರೂ ಗಲಾಟೆ ಮಾಡದೆ ಹೋಗಿದ್ದರೆ ಇವತ್ತು ಇನ್ಫೋಸಿಸಲ್ಲ 50,000 ಜನ ಕನ್ನಡಿಗರು ಕೆಲಸ ಮಾಡ್ತಿರಲಿಲ್ಲ, ರಾಜಿ ಮಾಡಿಕೊಂಡಿದ್ದರೆ. ಹಾಗಾಗಿ ಇಂಥ ನೂರಾರು ಉದಾಹರಣೆಗಳು ಕರ್ನಾಟಕ ರಕ್ಷಣಾ ವೇದಿಕೆ 27 ವರ್ಷದ ಅವಧಿಯಲ್ಲಿ ಹೇಳ್ತಾ ನಿಂತ್ಕೊಂಡ್ರೆ ಒಂದು ದಿನ ಎಲ್ಲ ಬೇಕಾಗತ್ತೆ. ಹಾಗಾಗಿ ಬಹುಶಃ ಇಂದೆಲ್ಲ ನಮ್ಮ ನಾಡಿನ ಹಿರಿಯ ಸಾಹಿತಿಗಳು ನಮ್ಮ ಕಾರ್ಯಕ್ರಮ ಕರೆದ್ರೆ ಬರ್ತಿರಲಿಲ್ಲ, ಬಹುತೇಕರು ಬರ್ತಿರಲಿಲ್ಲ. ಆ ಮಸಿ ಪ್ರಕರಣ ಒಂದು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ತಗೊಂಡಂಥ ತೀರ್ಮಾನ,
ಮಸಿ ಪ್ರಕರಣ. ಬೆಳಗಾವಿ ಮೇಯರಿಗೆ ಮೋರೆ, ವಿಜಯ್ ಮೋರೆ, ಪಾಂಡುರಂಗ ವಿಜಯ್ ಮೋರೆ ಅವ ಒಂದು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಒಂದು ನಿರ್ಣಯ ಪಾಸ್ ಮಾಡಿಬಿಟ್ಟೆ, ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಿದ್ದೀವಿ ಅಂತೆ. ಅದರ ವಿರುದ್ಧ ಭಾರಿ ದೊಡ್ಡ ಚಳುವಳಿ ಮಾಡಿದ್ವು ನಾವು. ಆಗ ಅವರು ಅದನ್ನು ವರದಿಯನ್ನು ಕೊಡಲಿಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದರು, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ. ನಮ್ಮ ಹುಡುಗರು ಶಾಸಕರ ಭವನದಲ್ಲಿ ಅವರಿಗೆ ಮಸಿ ಬರೆದುಬಿಟ್ರು. 3 ಜನ ಮಾಜಿ ಶಾಸಕರು, ಒಬ್ಬರು ಹಾಲಿ ಮೇಯರಿಗೆ. ತಗೋ ನಮ್ಮ ಸಾಹಿತಿಗಳು ಅವತ್ತು ನಮ್ಮ ವಿರುದ್ಧ ಮಾತಾಡಿದ್ರು ಅಂದರೆ ಅಷ್ಟು ಮಾತಾಡಿದ್ರು. ಆಗ ನಮಗೆ ಬಲ ತುಂಬಿದವರು ತೇಜಸ್ವಿ. ಅಲ್ಲ ರೀ, ಕರ್ನಾಟಕ ಇತಿಹಾಸಕ್ಕೆ ಮಸಿ ಬಳಿದಿದ್ದಾರೆ ಅವರು, ಅವ್ರಿಗೆ ಮಸೀರ ಬಳಿದಲ್ಲಿ ನೀನು ಪೇರಳೌಲಿ ಹಚ್ಚಬೇಕಾಗಿತ್ತಾ ಅಂತ ಕೇಳಿದಂಥವ್ರು ಅವರು ನಮ್ಮ ಪರವಾಗಿ. ಆಮೇಲೆ ಅಲ್ಲಿ ಮೈಸೂರಿಂದ ದೇಜೋಗೋ ಮಾತಾಡಿದ್ರು. ಅವರು ಮಸಿ ಬಳಿದಿದ್ದು ನೀವು ಟೀಕೆ ಮಾಡೋದಾದರೆ ನನ್ನ ಕೈನು ಮಸಿ ಮಾಡ್ಕೋಬೇಕಾಗತ್ತೆ ಅಂತ. ಆಮೇಲೆ ನಮಗೊಂದಷ್ಟು ಆತ್ಮಸ್ಥೈರ್ಯ ಜಾಸ್ತಿ ಆಯಿತು. ಆಗ ಒಬ್ಬೊಬ್ಬರೇ ಮಾತಾಡೋಕ್ಕೆ ಶುರು ಮಾಡಿದ್ರು. ಹಾಗೆ ಆವತ್ತಿನಿಂದ ಇವತ್ತಿನವರೆಗೂ ಒಂದಷ್ಟು ಆಗಾಗ ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಮಾತಿದೆ, ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆ ಮಾಡಲೇಬೇಕು. ಈಗ ನೀವು ಪ್ರಾಧಿಕಾರದ ಅಧ್ಯಕ್ಷರು, ನೀವು ಯಾವುದಾದ್ರು ಒಂದು ಪೂಜೆ ಮಾಡ್ಬೋದು, 2ನೇ ಪೂಜೆ ಮಾಡೋಕ್ಕಾಗಲ್ಲ. ನಾವು ಹಂಗಲ್ಲ, 2 ಪೂಜೆನೂ ಮಾಡ್ಬೋದು. ನಾವು ಕೇಸ್ ಹಾಕಿಸ್ಕೊಳ್ಳೋಕ್ಕೂ ರೆಡಿ, ಜೈಲಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕೂ ರೆಡಿ. ನನಗೆ 2 ದಿವಸ ಊಟ ನೀರು ಕೊಡದಲ್ಲಿ ಇಟ್ಟಿದ್ರಲ್ಲ ಮೊನ್ನೆ ನಾಮಫಲಕ ಚಳವಳಿಯಲ್ಲಿ, ಹಂಗೆ ಯಾರಾದರೂ ಆಗಿದ್ದರೆ, ಬೇರೆಯವ್ರು ಆಗಿದ್ದರೆ ಇನ್ನೊಂದು ದಿವಸ ಕನ್ನಡ ಅಂತ ಬೀದಿಗೆ ಬರ್ತಿರಲಿಲ್ಲ. ಆದರೆ ನಾನು ಜೈಲಿಂದ ಬಂದು ಮಾರನೇ ದಿವಸನೇ ಬೀದಿಗೆ ಬಂದಿದ್ದೆ. ಹಾಗಾಗಿ 100 ಕೇಸ್ ಹಾಕಿರು, ಇಂಥ 100 ಸಲ ಜೈಲಿಗೆ ಕಳಿಸಿರು. ಮೊನ್ನೆ ಒಂದೇ ಒಂದು ಮಾತು, ಈ ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲ ಒಂದಿಷ್ಟು ಹೋರಾಟಗಾರರೆಲ್ಲ ಒಂದು ಪ್ರತಿಭಟನೆ ಮಾಡ್ತಾಯಿದ್ರು. ನಮ್ಮ ಉಪ್ಪರಪೇಟೆ ಇನ್ಸ್ಪೆಕ್ಟ್ರ್ ಹೇಳಿದ ಮಾತು ಸರ್ ಇದು. ಅಲ್ಲಿ ಯಾರೋ ಒಬ್ಬರು ಹೋರಾಟಗಾರರು ಬಂದು ಕೇಳಿದ್ರಂತೆ, ಸರ್ ನೀವು ನಾರಾಯಣಗೌಡ್ರಿಗೆ ಭಾರಿ ಹತ್ತಿರವಾಗಿದ್ದೀರಿ, ನಾನು ನಾರಾಯಣಗೌಡ್ರ ಥರ ಆಗಬೇಕು ಅಂತ, ನಾನು ನಾರಾಯಣಗೌಡ್ರ ಥರ ಆಗಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ಅವ್ರು ಇನ್ಸ್ಪೆಕ್ಟ್ರ್ ಹೇಳಿದ್ರಂತೆ, ನಾಳೆ ಯಾವುದಾದ್ರು ಲ್ಯಾಬ್ಗೆ ಹೋಗಿ ಬ್ಲಡ್ ಚೆಕಪ್ ಮಾಡ್ಕೊಂಡು ರಿಪೋರ್ಟ್ ತೊಗೊಂಬನ್ನಿ ಅಂತ. ಅವನಿಗೆ ಆಶ್ಚರ್ಯ ಆಯಿತು, ನಾನು ನಾರಾಯಣಗೌಡ್ರ ಥರ ಆಗೋಕ್ಕೂ ಬ್ಲಡ್ ರಿಪೋರ್ಟಿಗೂ ಏನು ಸಂಬಂಧ? ಯಾಕೆ ಸರ್ ಹಂಗೆ ಹೇಳ್ತೀರಿ ಅಂತ. ಇಲ್ಲ, 20 ವರ್ಷದ ಹಿಂದೆ ನಾರಾಯಣಗೌಡ್ರದ್ದು ಬ್ಲಡ್ ರಿಪೋರ್ಟ್ ನೋಡಿದ್ದೆ, ಆ ಬ್ಲಡ್ಡಲ್ಲಿ ಕನ್ನಡ ಅಂತ ಬರೆದಿತ್ತು. ಹಂಗೆ ನಿಮ್ಮ ಬ್ಲಡ್ ರಿಪೋರ್ಟಲ್ಲೂ ಕನ್ನಡ ಅಂತ ಬರೆದಿದ್ರೆ ನೀವು ನಾರಾಯಣಗೌಡ್ರು ಆಗ್ಬೋದು ಅಂತ ಹೇಳಿದೆ ಗೌಡ್ರೆ ಅಂತೇಳಿ ನಮ್ಮ ಉಪ್ಪರಪೇಟೆ ಇನ್ಸ್ಪೆಕ್ಟ್ರ್ ಹೇಳ್ತಾಯಿದ್ರು. ಹಾಗೆ ನಾವಂತೂ ಯಾವತ್ತೂ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಅದು ಯಾರೇ ಮುಖ್ಯಮಂತ್ರಿ ಇದ್ದರೂ ಅಷ್ಟೇ. ಮೊನ್ನೆ ಶಿವಕುಮಾರ್ ಅವರು, ಗೌಡ್ರೆ ಅದು ಯಾವುದೋ ಸಿನಿಮಾದ ವಿಚಾರ, ಕಮಲ್ ಹಾಸನ್ ವಿಚಾರದಲ್ಲಿ ನೀವೇನೋ ಅತಿರೇಕ ಮಾಡಿಬಿಟ್ರಪ್ಪ, ಸೋನು ನಿಗಮ್ ವಿಚಾರ ಭಾರಿ ಅತಿರೇಕ ಮಾಡಿಬಿಟ್ರಿ ಅಂದರು. ರೇ ಸ್ವಾಮಿ, ನೀವು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋರು, ಕನ್ನಡದ ನಾಡು, ನುಡಿ, ನೆಲ, ಜಲ, ಭಾಷೆ, ಸಂಸ್ಕೃತಿ ಅನ್ನೋದು ಆಳವಾದ ಪ್ರೀತಿ ಇದ್ದರೆ ಮಾತ್ರ ನೀವು ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ. ಅದು ಬಿಟ್ಟು ಇಂಥವ್ರನ್ನ ಯಾರಾದರೂ ಓಲೈಸ್ಕೊಂಡ್ರೆ ಅದು ನಿಮ್ಗೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಬಂದೆ. ಅಲ್ಲಿ 5 ನಿಮಿಷನೂ ಕೂತ್ಕೊಳ್ಳಲಿಲ್ಲ, ಹೇಳ್ಬಿಟ್ಟು ಸೀದಾ ಎದ್ದು ಬರ್ತಾಯಿದ್ದೆ. ಹಂಗೆ ಯಾವ ಮುಲಾಜು ನಮಗೆ ಕರ್ನಾಟಕ, ಕನ್ನಡಿಗದ ವಿಚಾರಲ್ಲಿ ಯಾರ ಜೊತೆ ರಾಜು ಇಲ್ಲ, ಯಾರ ಮುಲಾಜೂ ಇಲ್ಲ. ನನಗೇನೂ ಆಗಬೇಕಾದಿಲ್ಲ. MLC ಮಾಡ್ತೀನಿ ಅಂದರೆ ನಿಮ್ಮ MLC ನೀವು ಹೇಳ್ತಾಯಿದ್ರು ಸರ್, ಪ್ರಾಧಿಕಾರದ ಅಧ್ಯಕ್ಷರು ಕೊಟ್ಬಿಡ್ತೀವಿ ಅಂತ. ಏನು ಮಾಡಲಿ ಸರ್ ನಿಮ್ಮ ಪ್ರಾಧಿಕಾರ ತೊಗೊಂಡು? ನೀವೇನಾರು ಮಾಡೋಕ್ಕಾಗ್ತಾ ಇದೆಯಾ ಸರ್? ಮತ್ತು ನಾನೇನು ಮಾಡೋಕ್ಕಾಗತ್ತೆ? ವಿಧಾನ ಪರಿಷತ್ತಲ್ಲೂ ಏನೂ ಮಾಡೋಕ್ಕಾಗಲ್ಲ, ಪ್ರಾಧಿಕಾರದಲ್ಲೂ ಏನೂ ಮಾಡೋಕ್ಕಾಗಲ್ಲ. ನೋಡ್ರಿ, ಇಲ್ಲಿ ಏನು ಬೇಕಾದರೂ ಮಾಡ್ಬೋದು. ದೇಹದ ಕೊನೆಯ ಹನಿ ರಕ್ತ ಇರೋವರೆಗೂ ಕನ್ನಡ ಅಂತಲೇ ಸಾಯಬೇಕು ಅನ್ನೋ ತೀರ್ಮಾನ. ಅದು ಬಿಟ್ಟರೆ ಬೇರೆ ಅಗತ್ಯ ಏನೂ ಬೇಕಾಗಿಲ್ಲ ನಮಗೆ ಅಂಥೇಳಿ ನಾನು ಯಾವತ್ತೂ ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ನನಗೆ ಯಾರ ಮುಲಾಜು ಇಲ್ಲ. ಹಾಗಾಗಿ ಇವತ್ತು ಒಂದು ಅದ್ಭುತವಾದಂಥ ಸಭೆ ಇದು. ಇಂಥದ್ದು ಇನ್ನೊಂದಷ್ಟು ಸಭೆಗಳು ಮಾಡುವ ಮುಖಾಂತರ
ನಮ್ಮ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಏನು 3 ದಿನದ ಕಮ್ಮಟ ನಡೆಯಿತು, ಅದರಲ್ಲಿ ಅನೇಕರು ಸಹ ನೀವೆಲ್ಲರೂ ಭಾಗಿಯಾಗ್ತೀರಿ ಅಂತೇಳಿ ಅಂದ್ಕೊಂಡಿದ್ದೀವಿ. ಅದು ನಮಗೊಂದಷ್ಟು ಸಮಯವನ್ನು ಆ ಸಂದರ್ಭಕ್ಕೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಡ್ತೀರಿ ಅನ್ನೋ ನಂಬಿಕೆ. ಇವತ್ತು ಬಹುಶಃ ಯಾರು ವಂದನಾರ್ಪಣೆಯನ್ನು ಮಾಡೋದು ಬೇಡ, ಸಮಯ ಆಗಿದೆ, ನಾನೇ ಹೇಳಿಬಿಡ್ತೀನಿ. ಆಯತ್ತು ಮಾಡ್ತಾರಾ? ನಿಗದಿ ಆಗಿದೆ. ಹಾಗಾಗಿ ಈ ಬೆಳಗಿನಿಂದ ಇಲ್ಲಿವರೆಗೂ ಬಹುಶಃ ಯಾರೋ ಹೇಳ್ತಾಯಿದ್ರು, ಅಶೋಕ ಹೋಟ್ಲು ಏನು ಇವತ್ತು ಬೋರ್ಲಿಂಗಯ್ಯನವರು ಸರ್, ಕನ್ನಡ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ ಒಂದು ಕಾಲಕ್ಕೆ ಅಲ್ಲಿ ಒಂದು 50-100 ಜನ ಅಲ್ಲಿ ಸೇರಿಬಿಟ್ರೆ ಅದೇ ಬೃಹತ್ ಸಮಾವೇಶ. ಇಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಂದರೆ ರವೀಂದ್ರ ಕಲಾಕ್ಷೇತ್ರ, ಅದೇ ಬೃಹತ್ ಸಮಾವೇಶ. ಆದರೆ ಪ್ರಪ್ರಥಮವಾಗಿ ಒಂದು 25,000 50,000 ಜನ ಸೇರಿಸಿ ಯಾವ ಅರಮನೆ ಮೈದಾನಲ್ಲಿ ಬರೀ ರಾಜಕೀಯ ಸಮಾವೇಶಗಳು ನಡೀತಿತ್ತೋ ಅಲ್ಲಿ ಕನ್ನಡದ ಸಮಾವೇಶಗಳು ನಡಿಬೇಕು ಅಂತ ಹೇಳಿ ತೋರಿಸ್ಕೊಟ್ಟವರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಸರ್. ಯಾಕೆ ಏನು ಇದು ಯಾರಪ್ಪನ ಆಸ್ತಿನ? ಕನ್ನಡಕ್ಕೆ ಯಾಕೆ ಸರ್? ಕನ್ನಡ ಯಾವತ್ತೂ ಸಂಭ್ರಮಿಸ್ಬೇಕು. ಕರ್ನಾಟಕದಲ್ಲಿ ಕನ್ನಡ ಸಂಭ್ರಮಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ, ಕನ್ನಡಿಗರು ಸಂಭ್ರಮಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಯಾರಿಗೋಸ್ಕರ ಕಟ್ಟಬೇಕು ಇದನ್ನು, ಈ ನಾಡನ್ನ ಅಲ್ವಾ? ನಾವು ನೋಡ್ತೀವಿ. ಈಗ ನಾನು ಅನೇಕ ಸಲ ಹೇಳ್ತಾ ಇರ್ತೀನಿ, ಯಾವ ಹೋಟ್ಲಿಗೆ ಹೋಗ್ರಿ, ಯಾವ ಸ್ಟಾರ್ ಹೋಟ್ಲಲ್ಲಿ ನೋಡಿ, ದೊಡ್ಡ ದೊಡ್ಡ ಮ್ಯೂಸಿಕಲ್ ಈವೆಂಟ್ಗಳು ನಡೀತಾವೆ, ನೀವು ನೋಡಬೇಕು. ಒಬ್ಬ ಕನ್ನಡದವನಿರಲ್ಲ, ಎಲ್ಲ ಬರೀ ಹಿಂದಿಯವರು ತುಂಬಿಕೊಂಡಿರ್ತಾರೆ. ನೋಡ್ರಿ, ಇಲ್ಲಿ ಎಲ್ಲರೂ ಸಂಭ್ರಮಿಸ್ತಾರೆ, ಸಡಗರಿಸ್ತಾರೆ, ವೈಭವಿಸ್ತಾರೆ. ಆದರೆ ಕನ್ನಡದವರು ಮಾತ್ರ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕೊರಗ್ತಾರೆ, ಸೊರಗ್ತಾರೆ. ಯಾಕೆ ಕೊರಗಬೇಕು, ಯಾಕೆ ಸೊರಗಬೇಕು ಕನ್ನಡದವರು ಕರ್ನಾಟಕದೊಳಗಡೆ? ಹಾಗಾಗಿ ಕನ್ನಡ ವಿಶ್ವ ಭಾಷೆಗಳೇ ಒಂದು ಅದ್ಭುತವಾದಂಥ ಶ್ರೀಮಂತವಾದಂಥ ಭಾಷೆ. ಅದು ಯಾವತ್ತೂ ಸೊರಗಲೂಬಾರ್ದು, ಅದನ್ನು ಮಾತಾಡುವಂಥ ಕನ್ನಡಿಗರು ಯಾವತ್ತೂ ಕೊರಗಲೂಬಾರ್ದು. ಹಾಗಾಗಿ ಸಂಭ್ರಮಿಸಬೇಕು ಕನ್ನಡಿಗರು ಅನ್ನೋದೇ ಕಾರಣ. ಅದಕ್ಕಾಗಿ ನಾನು ಹೇಳ್ತಾ ಇರ್ತೀನಿ ನಮ್ಮ ಕಾರ್ಯಕರ್ತರಿಗೆ, ಎಲ್ಲಿ ಇಂಥ ತೊಲೆ ಆಗಬೇಕು ಅನ್ನೋದು ಏನೂ ಇಲ್ಲ. ಈ ಅಶೋಕ ಹೋಟ್ಲಲ್ಲಿ ಸುಮಾರು ಒಂದು 20 ಸಭೆ ಮಾಡಿದ್ದೀವಿ. ಒಂದು ದಿವಸ ನಾನು ಭಾನುವಾರ, ಇವತ್ತು ಇದೇ ಭಾನುವಾರ ಇಲ್ಲಿ ಬರ್ತಾಯಿದ್ದೆ. ಇಲ್ಲೊಂದು ಮ್ಯೂಸಿಕಲ್ ನೈಟ್ ನಡೀತಿತ್ತು ಅಶೋಕ ಹೋಟ್ಲಲ್ಲಿ. ನಾನು ಬಂದೆ ಹೊರಗಡೆ, ಅವಾಗಿನ್ನೂ ಹೊಸ್ದಾಗಿ ಬಂದಿದ್ದೆ ಅಶೋಕ ಹೋಟ್ಲಿಗೆ, ಹೊಸ್ದಾಗಿ ಅವತ್ತೇ ಬಂದಿದ್ದು. ಕಾಫಿಗೆ ಯಾರೋ ಕರೆದಿದ್ರು ಅಂತ ಕಾಫಿಗೆ ಅಂತ ಬಂದೆ. ಸೆಕ್ಯೂರಿಟಿ ಹೊಡ್ ಬಂದ, ಸರ್ ಕನ್ನಡ ಆಡಿಸ್ತೀನಿ ಸರ್ ಅಂದ. ನಾನು ಬಂದಿರೋದು ಕಾಫಿ ಶಾಪ್ಗೆ, ಕಾಫಿ ಕುಡಲಿಕ್ಕೆ. ಅವನು ಕನ್ನಡ ಆಡಿಸ್ತೀನಿ ಸರ್ ಅಂದ. ನನಗೆ ಅರ್ಥ ಆಗ್ತಾಯಿಲ್ಲ, ಇದೇನು ಇವನು ಏನು ಹೇಳ್ತವನೇ ಅಂತ. ಸಾರಿ ಸರ್, ಕನ್ನಡ ಆಡಿಸ್ತೀನಿ. ನಾನು ಸ್ವಲ್ಪ ಒಳಗಡೆ ಬಂದೆ, ಒಂದು ಸ್ವಲ್ಪ ಹಿಂದಿ ಹಾಡು ಆಡ್ತಿದ್ದು ಕೇಳಿಸ್ತು. ಸರ್ ಒಂದೇ ನಿಮಿಷಕ್ಕೆ ಸ್ಟಾಪ್ ಮಾಡಿಬಿಟ್ರು, ಕನ್ನಡ ಪ್ರಾರಂಭ ಮಾಡಿದ್ರು. ನಾನು ಹೋಗಿ ಕಾಫಿ ಶಾಪಲ್ಲಿ ಕುಡಿದು ಬರೋದ್ರೊಳಗಡೆ ಏನು ಕನ್ನಡ ಹಾಡು ವಿಜೃಂಭಿಸ್ತಿತ್ತು ಅಶೋಕ ಹೋಟ್ಲಲ್ಲಿ. ನಾನು ಮೊನ್ನೆ ದೆಹಲಿಗೆ ಹೋಗಿದ್ದೆ. ಬೆಂಗಳೂರು ಬರುವಾಗ ವಿಮಾನದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿದ್ರು. ನಾನು ಕರೆದೆ, ಗಲಾಟೆ ಮಾಡಿದೆ ಏರ್ಪೋರ್ಟಲ್ಲಿ, ಫ್ಲೈಟಲ್ಲಿ ಗಲಾಟೆ ಮಾಡಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಬೇಕು ನೀನು, ಇಲ್ಲ ಅಂದರೆ ನಾನು ಬಿಡೋದಿಲ್ಲ, ಕೂಗಾಡ್ಬಿಡ್ತೀನಿ. ಎಳಿಸ್ದೆ, ಬಿಡಲಿಲ್ಲ. ಹಂಗೆ ಹೋಗಿದ್ದ ಕಡೆ ಬಂದಿದ್ದ ಕಡೆ ನಾವು ಯಾರ ಜೊತೆಯಲ್ಲೂ ರಾಜಿ ಮಾಡ್ಕೊಳ್ಳಲ್ಲ ಕನ್ನಡದ ವಿಚಾರದಲ್ಲಿ. ಅದಕ್ಕೋಸ್ಕರ ಅಲ್ಲಿ ನಾವು ಹೋಗ್ತೀವಿ ಅಂದರೆ ಅಡ್ವಾನ್ಸಾಗಿ ಕನ್ನಡ ತಾನಾಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇವತ್ತು ಭಾರಿ ಒಳ್ಳೆ ಸಭೆ ಆಯಿತು. ನಾವೆಲ್ಲ ಒಂದು 5 ಗಂಟೆ 5:15 ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ದು. 7 ಗಂಟೆ ಆದರೂ ನೀವು ಇಷ್ಟೊಂದು ಗಟ್ಟಿಯಾಗಿ ಕೂತಿದ್ದೀರಿ ಅಂದರೆ ನೋಡಿ ಇಲ್ಲಿ. ಇಷ್ಟೊಂದು ಗಟ್ಟಿಯಾಗಿ ಕೂತಿದ್ದಾರೆ ಅಂದರೆ ಕನ್ನಡಕ್ಕೆ ಯಾವತ್ತೂ ಕೂತು ಬರಲ್ಲ ಸರ್, ಯಾವತ್ತೂ ಕನ್ನಡಕ್ಕೆ ಕೂತು ಬರಲ್ಲ. ನಮ್ಮ ಸಮಾವೇಶದಲ್ಲಿ ಅವ್ರು ಹೇಳಿದಂಥ ಮಾತು. ಹಾಗಾಗಿ
ಪಾಪ ಅವರು ಈಗ ಒಂದು 18-20 ವರ್ಷದ ಹುಡುಗರ ಥರ ವೇದಿಕೆಯಲ್ಲಿ ಬಿಡು ಅಂತ ಹೊಡಾಡ್ತಾ ಇರ್ತಾರೆ. ನಮಗೆ ಅವ್ರು ನೋಡಿದಾಗೆಲ್ಲ ನಮ್ಮ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ. ಹಾಗಾಗಿ ಭಾರಿ ತುಂಬ ಜನ ಬೆಳಗಿನಿಂದ ಮಾತಾಡಿದ್ದು ಎಲ್ಲ ಸಂಗ್ರಹ ಆಗಿದೆ. ಮತ್ತೊಮ್ಮೆ ನಾನು ಅದನ್ನು ಕೂತ್ಕೊಂಡು ನೋಡ್ತೀನಿ. ಅವೆಲ್ಲ ವಿಚಾರಗಳನ್ನ ತಗೊಂಡು ಮತ್ತೊಂದಷ್ಟು ಈ ಥರ ಸಭೆಗಳು ಯಾವ್ಯಾವ ವಲಯದಿಂದ ಯಾರ್ಯಾರನ್ನ ಕರಿಬೇಕಾಗತ್ತೆ ಕರೆದು ಸಮಗ್ರವಾದಂಥ ಒಂದು ಭಾಷಾ ನೀತಿ ಮತ್ತು ಯೋಜನೆ ಮಾಡೋದು ಅಷ್ಟೇ ಅಲ್ಲ. ಇಲ್ಲಿವರೆಗೂ ನೀವು ಹೇಳಿದ್ರಿ ತುಂಬ ಆ ಥರದ ಆಗೋಗಿದೆ, ಆಗಿಲ್ಲ ಅಂತ ಏನಲ್ಲ, ಆದರೆ ಅದು ಅನುಷ್ಠಾನ ಆಗಲಿಲ್ಲ ಅಂತ. ಇದನ್ನು ಅನುಷ್ಠಾನ ಆಗೋವರೆಗೂ ಬಿಡಬಾರ್ದು. ಆ ಥರದ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಹಾಗಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು.